ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲಲಿತಾಂಬಾ ಎನ್ಆರ್. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಬಾಹುಬಲಿ ಪ್ರಾಕೃತ ವಿದ್ಯಾಪೀಠದವರು ನಡೆಸ್ತಕ್ಕಂಥ ಈ ಅಂಚೆ ತೆರಪಿನ ಪ್ರಾಕೃತ ಡಿಪ್ಲೊಮೊ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಶ್ರೀ ಧವಳತೀರ್ಥ ಶ್ರವಣಬೆಳಗೊಳ ಇವರು ನಡೆಸಿಕೊಡ್ತಕ್ಕಂಥ ಈ ಪ್ರಾಕೃತ ಒಂದು ಶಿಕ್ಷಣ ಅಭಿಯಾನ ಏನಿದೆ, ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ, ಬೆಂಗಳೂರಿನ ಅನೇಕ ವಿದ್ಯಾರ್ಥಿಗಳು ಹಾಗೂ ಶಾಸನ ಡಿಪ್ಲೊಮೊದ ಅನೇಕ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ತಗೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಸದ್ಯದಲ್ಲೇ ಬರಲಿರುವಂಥ ಪ್ರಾಕೃತ ಪರೀಕ್ಷೆಗಳಿಗೆ ನಾನು ಶುಭಕಾಮನೆಗಳನ್ನು ಹೇಳ್ತಾ, ಇವತ್ತು ನಾವು ಪ್ರಾಕೃತ ಮತ್ತು ಕನ್ನಡ ಸಂಬಂಧ, ಪ್ರಾಕೃತದ ಒಂದು ಪ್ರಾಚೀನ ಒಂದು ಚರಿತ್ರೆ, ಪ್ರಾಕೃತ ಭಾಷೆಯ ಚರಿತ್ರೆ, ಇದರ ಬಗೆಗೆ ಒಂದಷ್ಟು ಮಾತನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ನಾನಿಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ. ಸ್ನೇಹಿತರೆ, ಪ್ರಾಕೃತ ಡಿಪ್ಲೊಮೊ ತರಗತಿಯಲ್ಲಿ ಸಾಮಾನ್ಯವಾಗಿ 2 ಪತ್ರಿಕೆಗಳು ಇರುತ್ತೆ. ಅದರಲ್ಲಿ ಒಂದು ಪ್ರಾಕೃತ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಪತ್ರಿಕೆ ಪ್ರಾಕೃತ ಸಾಹಿತ್ಯ, ಪ್ರಾಕೃತದ ಆಧ್ಯಾತ್ಮಿಕ ಮತ್ತು ಲೌಕಿಕ ಸಾಹಿತ್ಯವನ್ನು ಕುರಿತಾಗಿ, ಪ್ರಾಕೃತದ ಶಾಸನಗಳನ್ನು ಕುರಿತಾಗಿ, ಪ್ರಾಕೃತದಲ್ಲಿ ಬರ್ತಕ್ಕಂಥ ವಿವಿಧ ಬಗೆಯ ಕಥಾನಕಗಳನ್ನು ಕುರಿತಾಗಿ ನಿಮಗೆ ಪತ್ರಿಕೆ ಇರುತ್ತೆ. ಈ 2 ಭಾಗಗಳ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತಹ ಅಧ್ಯಯನದ ಸಾಮಗ್ರಿಯನ್ನು ಈಗಾಗಲೇ ತಮಗೆ ತಲುಪಿಸಿ ಆಗಿದೆ. ನೀವು ಬಹುಶಃ ಇದನ್ನೆಲ್ಲ ಅಧ್ಯಯನ ಮಾಡಿದಿರಿ ಅಂತ ಹೇಳಿ ಭಾವಿಸಿ, ನಾವು ಮೊದಲನೆಯ ಒಂದು ಪಠ್ಯ ಇಲ್ಲಿರ್ತಕ್ಕಂಥದ್ದು ಪ್ರಾಕೃತ ಭಾಷೆಗೆ ಸಂಬಂಧಪಟ್ಟ ಹಾಗೆ. ಇವತ್ತು ಅದರ ಬಗೆಗೆ ಏನು ನೀವು ಮುಖ್ಯವಾಗಿ ಗ್ರಹಿಸಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತೇನೆ. ಎಲ್ಲವನ್ನು ನಾವು ವಿಸ್ತಾರವಾಗಿ ಪಾಠವನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಮುಖ್ಯ ಅಂಶಗಳು ಏನು ಅನ್ನೋದನ್ನಷ್ಟೇ ನಿಮ್ಮ ಗಮನಕ್ಕೆ ತರೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ನಿಮಗೊಂದೇ ಹೇಳಿದ್ರೆ, ಆಗ ಬಹುಶಃ ನೀವು ಯಾವ ತರಹ ಇದರಿಂದ ವಿಷಯಗಳನ್ನು ಸಂಗ್ರಹಿಸಿಕೊಳ್ಳಬೇಕು, ಉತ್ತರಗಳನ್ನು ಸಿದ್ಧ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಅರಿವು ಕೂಡ ನಿಮಗೆ ಬರುತ್ತೆ ಅಂಥೇಳಿ. ಈಗಾಗಲೇ ಸ್ನೇಹಿತರೆ, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೀನಿ. ಈ ಪ್ರಶ್ನೆ ಪತ್ರಿಕೆ ಬಹಳ ಸರಳ ಹಾಗೂ ಅತ್ಯಂತ ಒಂದು ಸ್ಪಷ್ಟ, ವಸ್ತುನಿಷ್ಠವಾದಂಥ ಪ್ರಶ್ನೆಗಳು ಹೆಚ್ಚಾಗಿ ಇರೋದನ್ನು ನಾವು ಗಮನಿಸ್ತೀವಿ. ಪ್ರಶ್ನೆಯಲ್ಲಿ MCQ ಮಾದರಿಯನ್ನು ಹೆಚ್ಚು ಗಮನಿಸಬಹುದಾಗತ್ತೆ. MCQ ಮಾದರಿ ಅಂತಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರಲ್ಲ, ಆದರೆ ಬಹುಶಃ ಇಲ್ಲಿ ಸುಲಭವಾದಂಥ ಉತ್ತರಗಳನ್ನು ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಅಥವಾ ಜಸ್ಟ್ ರೈಟ್ ಆರ್ ರಾಂಗ್ ಅಂತ ಹೇಳಿ ಟಿಕ್ ಮಾಡಿದ್ರೆ ಸಾಕಾಗುತ್ತೆ. ಆ ತರಹದ ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ನೀವು ಕೊಡಬೇಕಾಗತ್ತೆ. ಮತ್ತು ಇದರೊಳಗಡೆಗೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಅಂತ ಒಂದು ವಿಚಾರವನ್ನು ತಿಳಿಸಿ ಆ ವಿಷಯ ಸರಿಯೋ ತಪ್ಪೋ ಅಂತ ಹೇಳಿ ಅಂಥ ಒಂದು 5 ಪ್ರಶ್ನೆಗಳಿರುತ್ತೆ. ಹಾಗೆಯೇ ಕೆಲವನ್ನು ಫಿಲಪ್ ದ ಬ್ಲ್ಯಾಂಕ್ಸ್, ಬಿಟ್ಟಿರುವ ಜಾಗವನ್ನು ಸರಿಯಾದ ಪದವನ್ನು ಆರಿಸಿ ಅಥವಾ ಸರಿಯಾದ ಉತ್ತರವನ್ನು ಅಲ್ಲಿ ಬಿಟ್ಟ ಜಾಗದಲ್ಲಿ ತುಂಬಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಇಲ್ಲಿ ಮತ್ತಷ್ಟು ಪದಗಳನ್ನು ಕೊಟ್ಬಿಟ್ಟು, ಅದು ಪ್ರಾಕೃತ ಪದಗಳನ್ನು ಕೊಟ್ಟು ಕನ್ನಡಕ್ಕೆ ಅನುವಾದ ಮಾಡೋಕ್ಕೆ ಕೇಳಬಹುದು, ಕನ್ನಡ ಪದಗಳನ್ನು ಕೊಟ್ಟು ಪ್ರಾಕೃತಕ್ಕೆ ಅನುವಾದ ಮಾಡುವುದಕ್ಕೆ ಕೇಳಬಹುದು. ಹಾಗೆಯೇ ಪ್ರಾಕೃತದ ವಾಕ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವ, ಕನ್ನಡದ ವಾಕ್ಯಗಳನ್ನು ಪ್ರಾಕೃತಕ್ಕೆ ಅನುವಾದ ಮಾಡುವಂತಹ ಪ್ರಶ್ನೆಗಳು ಕೂಡ ಇರುತ್ತೆ. ಎಲ್ಲ ಒಂದೊಂದು ವಾಕ್ಯ ಒಂದೊಂದು ಅಂಕಗಳಿಗೆ ಇರುತ್ತೆ. ಇಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಅದರೊಳಗೆ ಒಂದು ಸರ್ವನಾಮಗಳು, ಅದರೊಳಗಡೆಗೆ ನಿಮ್ಗೆ ಗೊತ್ತೇ ಇದೆ ಸರ್ವನಾಮಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಥರ ಸರ್ವನಾಮಗಳು ಕನ್ನಡದಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ನಾನು, ನಾವು, ನೀನು, ನೀವು, ಅವರು, ಅವಳು, ಮತ್ತು ಅದು, ಹಾಗೆಯೇ ಯಾರು, ಯಾವನು, ಯಾವಳು, ಯಾವುದು ಇತ್ಯಾದಿಗಳು, ಇವೆಲ್ಲ ಸರ್ವನಾಮಗಳು ಅಂಥೇಳಿ ಕರಿತೀವಲ್ವ. ಈ ತರಹ ಪ್ರಾಕೃತದಲ್ಲಿ ಯಾವ ರೀತಿಯ ಸರ್ವನಾಮಗಳಿರುತ್ತೆ, ಅಂಥ ಸರ್ವನಾಮಗಳನ್ನು ಸರಿಯಾಗಿ ಬಳಸಬೇಕು. ಮತ್ತು ಅದಕ್ಕೆ ತಕ್ಕಂಥ ಕ್ರಿಯಾಪದಗಳನ್ನು ಆರಿಸಿಕೊಂಡು ನಾವು ಉತ್ತರಗಳನ್ನು ಕೊಡಬೇಕಾಗತ್ತೆ. ಈ ರೀತಿ ನಿಮ್ಮ ಒಂದು ಗ್ರಾಮರ್ನ ಸಾಮರ್ಥ್ಯವನ್ನು, ಅಂದರೆ ಪ್ರಾಕೃತ ವ್ಯಾಕರಣದ ಅರಿವು ಇದೆಯಾ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡುವಂಥ ಪ್ರಶ್ನೆಗಳು ಕೂಡ ಇರುತ್ತೆ. ಹಾಗೆಯೇ ಕೆಲವು ಸಂದರ್ಭದಲ್ಲಿ ಇಲ್ಲಿ ಬರುವಂತಹ ಅವ್ಯಯ ಪದಗಳನ್ನು ಗುರುತಿಸಿ ಅಂಥೇಳಿ ವಾಕ್ಯಗಳಲ್ಲಿ
ಅವ್ಯಯಗಳನ್ನು ಗುರುತಿಸಿ ಅಂತ ಹೇಳಿ ಕೇಳ್ತಾರೆ. ಅವ್ಯಯ ಅಂದಾಗ ಅದು ಲಿಂಗ, ವಚನ, ವಿಭಕ್ತಿ ಯಾವುದರಲ್ಲೂ ಕೂಡ ಬದಲಾಗದೆ ಒಂದೇ ರೀತಿ ಇರುತ್ತೆ ಅಂಥದ್ದನ್ನು ಕೇಳ್ಬೋದು. ಕೆಲವು ಸತಿ ನಾಮಪದಗಳನ್ನು ಗುರುತಿಸಿ ಅಂತ ಹೇಳಿ ವಾಕ್ಯವನ್ನು ಕೊಟ್ಟು ಕೇಳ್ಬೋದು. ಹಾಗೆ ಕ್ರಿಯಾಪದಗಳನ್ನು ಗುರುತಿಸಿ ಅಂತ ಹೇಳಿ ಕೊಡ್ಬೋದು. ಅಥವಾ ಧಾತು ಇದನ್ನು ಗುರುತಿಸೋದಕ್ಕೆ ಕೇಳಬಹುದು. ಧಾತು ಅಂದರೆ ಏನು, ಧಾತುವಿನಲ್ಲಿ ಎಷ್ಟು ವಿಧಗಳು, ಈ ಥರದ ಪ್ರಶ್ನೆಗಳನ್ನು ಕೇಳುವಂಥದ್ದು. ಹಾಗೆಯೇ ನಿಮಗೆ ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಈ ಪ್ರಾಕೃತ ಸಾಹಿತ್ಯವನ್ನು ರಚನೆ ಮಾಡಿದಂತಹವರಲ್ಲಿ ಯಾವ ಕೃತಿಯನ್ನು ಯಾರು ರಚನೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಅದು ಖಂಡಕಾವ್ಯವೋ, ಮಹಾಕಾವ್ಯವೋ, ಅದು ಆಧ್ಯಾತ್ಮಿಕವಾದಂಥ ಆಗಮಿಕ ಕಾವ್ಯವೋ ಅಥವಾ ಲೌಕಿಕ ಕಾವ್ಯವೋ ಅಂತ ಕೇಳುವಂಥದ್ದು ಪ್ರಶ್ನೆ ಇರುತ್ತೆ. ಹಾಗಾಗಿ ನೀವು ಒಂದು ಕಡೆ ಪ್ರಾಕೃತದ ಕೃತಿಗಳ ಪಟ್ಟಿ ಇರಬೇಕು ಮತ್ತು ಅದನ್ನು ಬರೆದಂತಹ ಪ್ರಾಕೃತ ಕವಿಗಳು, ಮುನಿಗಳ ಒಂದು ಪಟ್ಟಿ ಇರಬೇಕಾಗತ್ತೆ. ಹಾಗೆಯೇ ಆ ಕೃತಿಗಳು ಖಂಡಕಾವ್ಯಗಳ ಅವುಗಳು ಯಾವ ಒಂದು ವರ್ಗಕ್ಕೆ ಸೇರುತ್ತೆ, ಸಾಹಿತ್ಯದ ಯಾವ ಒಂದು ಪ್ರಕಾರಕ್ಕೆ ಸೇರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಪಟ್ಟಿ ಮಾಡಿಕೊಳ್ಬೇಕಾಗತ್ತೆ. ಅದ್ರ ಬಗೆಗೆ 1 ಅಂಕದ ಪ್ರಶ್ನೆಗಳು ಇರುತ್ತೆ. ಹಾಗೆಯೇ ಪ್ರಾಕೃತ ಅಂತನ್ನುವಂಥದ್ದನ್ನು ಆ ಪ್ರಾಕೃತದ ಪ್ರಾಚೀನತೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಗುರುತಿಸಿರ್ತಕ್ಕಂತಹ ಕೆಲವು ಶಾಸನಗಳನ್ನು ಕೇಳ್ಬೋದು. ಈಗ ಭರತವರ್ಷ ಅನ್ನುವಂಥದ್ದು ಯಾವ ಶಾಸನದಲ್ಲಿ ಇದೆ, ಮೊಟ್ಟ ಮೊದಲು ಎಲ್ಲಿ ಉಲ್ಲೇಖ ಆಗಿದೆ ಅಂತ ಕೇಳ್ಬೋದು. ಅಥವಾ ಪ್ರಾಕೃತವನ್ನು ರಾಜಭಾಷೆಯನ್ನು ಮಾಡಿದಂಥವ್ನು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಅಂದರೆ ಅಶೋಕ ಅನ್ನುವಂತಹ ಅರ್ಥದಲ್ಲಿ. ಅಥವಾ ಕಾರವೇಲನ ಹೆಸರನ್ನು ಭರತವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕೇಳುವಂಥದ್ದು. ಮತ್ತು ಒಟ್ಟು ಸುಮಾರು ಪ್ರಾಕೃತ ಭಾಷೆಯ ಪ್ರಾಚೀನತೆಯನ್ನು ಗುರುತಿಸುವಾಗ ನಮಗೆ ಅದನ್ನು ಎಷ್ಟು ವಿಭಾಗಗಳಾಗಿ ಅಧ್ಯಯನಕ್ಕೆ ನಾವು ಮಾಡ್ಕೊಳ್ಬಹುದು. ಮತ್ತು ಪ್ರಾಕೃತ ಆಗಮಿಕ ಸಾಹಿತ್ಯವನ್ನು ಎಷ್ಟು ಭಾಗವಾಗಿ ವಿಂಗಡಿಸಿದ್ದಾರೆ, ಪ್ರಾಕೃತವಾದಂತಹ ಒಂದು ಲೌಕಿಕ ಸಾಹಿತ್ಯಗಳನ್ನು ಅದನ್ನು ಖಂಡಕಾವ್ಯಗಳು, ಮಹಾಕಾವ್ಯ ಅದನ್ನು ಹೇಗೆ ಗುರುತಿಸಿದ್ದಾರೆ, ಈ ಥರ ಅದರ ವೈವಿಧ್ಯತೆಗಳು, ಪ್ರಾಕೃತ ಆಗಮಿಕ ಸಾಹಿತ್ಯದ ವೈವಿಧ್ಯತೆಗಳು ಮತ್ತು ಲೌಕಿಕ ಸಾಹಿತ್ಯದ ವೈವಿಧ್ಯತೆಗಳು ಏನು ಅನ್ನುವಂಥದ್ದು, ಇವೆಲ್ಲ ಒಂದೊಂದು ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಯೇ ಕೆಲವು ಸತಿ ಇಲ್ಲಿ ಕೊಟ್ಟಿರುವಂತಹ ಯಾವುದೋ ಒಂದು ಕಥೆಯನ್ನು ತಗೊಂಡು ಆ ಕಥೆಯಲ್ಲಿ ಬರುವಂತಹ ಉಲ್ಲೇಖಿತವಾದಂತಹ ಸುಭಾಷಿತಗಳನ್ನು ಕೇಳಿ ಆ ಸುಭಾಷಿತದ ಸೌಂದರ್ಯವನ್ನು ಒಂದು ಸಂದರ್ಭ ಸ್ವಾರಸ್ಯವನ್ನು ತಿಳಿಸಿ ಅಂತ ಕೂಡ ಪ್ರಶ್ನೆಯನ್ನು ಕೇಳೋದಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಈ ಕೆಲವು ಗಾಹೆಗಳು ಬಹಳ ಮುಖ್ಯವಾಗಿ ನಿಮಗೆ ಈ ಸಂಹಿತೆಗಳು ಅಂತ ನಾವೇನು ಹೇಳ್ತೀವಲ್ಲ, ಶ್ರಾವಕರಿಗಾಗಿ, ಭಕ್ತಜನರಿಗಾಗಿ ಅವರು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನೇಕ ಬಗೆಯ ಒಂದು 12 ಇದರಲ್ಲಿ ಬರ್ತಕ್ಕಂಥ ಅದನ್ನು ನೀವು ಗಾಹೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವುಗಳ ಸುಭಾಷಿತಗಳು ಅಥವಾ ಒಂದು ಉಪದೇಶಾಮೃತಗಳು ಅಂತ ಹೇಳ್ಬೋದು. ಅಂಥವುಗಳು ಬೇಕಾದಷ್ಟು ಇಲ್ಲಿ ನಿಮಗೆ 2ನೆಯ ಭಾಗದಲ್ಲಿ ಬರುತ್ತೆ. ಅವುಗಳ ಒಂದು ಅರ್ಥ ಏನಿದೆ, ಕನ್ನಡದಲ್ಲಿ ಅವುಗಳ ಅರ್ಥವನ್ನು ತಿಳ್ಕೊಂಡು ಅವು ಎಷ್ಟರ ಮಟ್ಟಿಗೆ ನಮ್ಮ ಬದುಕನ್ನು ಹಸನು ಮಾಡುವುದಕ್ಕೆ ಬೇಕಾದಂಥ ಒಂದು ಜ್ಞಾನವನ್ನು, ಅರಿವನ್ನು, ಸಚ್ಚರಿತೆಯನ್ನು, ನಮ್ಮ ನಡಾವಳಿಯನ್ನು ತಿದ್ದುವುದಕ್ಕೆ ಅವು ಹೇಗೆ ಸಹಾಯ ಮಾಡುತ್ತವೆ ಅನ್ನುವುದನ್ನು ವಿವರವಾಗಿ ನೀವು ಬರಿಬೇಕಾಗಿ ಬರುತ್ತೆ. ಇಂಥದ್ದನ್ನು ಗಾಹೆಯನ್ನು ಕೊಟ್ಟು 2 ಅಂಕಗಳಿಗೆ ವಿವರಿಸಿ ಅಂತ ಹೇಳಿ ಕೇಳ್ತಾರೆ. ಅಥವಾ ಯಾವುದೋ ಒಂದು ಗಾಹೆಯನ್ನು ಕೇಳಿ ಅದರ ಸೌಂದರ್ಯವನ್ನು, ಸ್ವಾರಸ್ಯವನ್ನು ತಿಳಿಸಿ ಅಂತ ಹೇಳಿ ಕೇಳ್ಬೋದಾಗತ್ತೆ. ಅದೇ ತರಹ ಇಲ್ಲಿ ನಮಗೆ ಈಗ ಮಾಂಸವನ್ನು ವರ್ಜ್ಯ ಮಾಡುವಂಥದ್ದು, ಮದ್ಯವನ್ನು ವರ್ಜ್ಯ ಮಾಡುವಂಥದ್ದು, ಹಾಗೆಯೇ ಸುಳ್ಳನ್ನು ಹೇಳದೇ ಇರ್ತಕ್ಕಂಥದ್ದು, ಅಥವಾ ಒಂದು ಮದ್ಯ, ಮಾಂಸ ಇಷ್ಟೇ ಅಲ್ಲದೇ ನಮ್ಮ ಕಳ್ಳತನ ಅಥವಾ ಚೋರತನ ಇತ್ಯಾದಿಗಳನ್ನ ಬಿಡಬೇಕು ಅನ್ನುವಂತಹ ಕೆಲವಾರು ಯಾವುದನ್ನು ವ್ರತಗಳು ಅಂತ ನಾವು ಹೇಳ್ತೀವೋ, ಅಥವಾ ಬಹಳ ಮುಖ್ಯವಾಗಿ ಮನುಷ್ಯ ಅಳವಡಿಸ್ಕೊಳ್ಬೇಕಾಗಿರುವಂತಹ ಕೆಲವು ನೈತಿಕವಾದಂತಹ ವಿಚಾರಗಳೇನಿದೆ ಅಂಥದ್ದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳು ನಿಮಗೆ ಇಲ್ಲಿದೆ. ಈಗಾಗಲೇ ನೀವು ನೋಡಿದರೆ ಗೊತ್ತಾಗುತ್ತೆ. ಅಂಥದ್ದನ್ನು ತಗೊಂಡು ಮದ್ಯ ಮಾಂಸವನ್ನು ವರ್ಜ್ಯ ಮಾಡುವುದಕ್ಕೆ ಸಂಬಂಧಪಟ್ಟಂತಹ ಅಂಥ ಮದ್ಯವನ್ನು ಸೇವಿಸ್ತಕ್ಕಂಥ ಮನುಷ್ಯನ ಬದುಕು ಎಷ್ಟೊಂದು ಅಸಹ್ಯಕರವಾಗಿರುತ್ತೆ, ಪಾಪದಾಯಕವಾಗಿರುತ್ತೆ ಮತ್ತು ಬದುಕು ಹೇಗೆ ನಾಶವಾಗುತ್ತೆ ಅನ್ನೋಕ್ಕೆ ಸಂಬಂಧಪಟ್ಟಂಥ ವಿವರಗಳಿರುತ್ತೆ. ಅಥವಾ ಅಹಿಂಸೆಯೇ ಪರಮೋ ಧರ್ಮ ಅನ್ನುವುದನ್ನು ಪ್ರಚಾರ ಮಾಡ್ತಕ್ಕಂಥ ವಿಷಯವನ್ನು ಅಥವಾ ಅಹಿಂಸೆಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವುದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳಿದೆ. ಅದೇ ತರಹ ಕಳ್ಳತನವನ್ನು ಮಾಡ್ದಲೇ ಇರ್ತಕ್ಕಂಥದ್ದು, ಅಂಥವನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದು, ಇಂಥಗಳು ಕೆಲವು ಏನು ವಿವರಣೆಗಳಿದೆ ಅದನ್ನು ಕೊಟ್ಟು 4 ಪ್ರಶ್ನೆಗಳಿಗೆ ವಿವರಿಸಿ ಅಂತ ಕೇಳುವ ಸಾಧ್ಯತೆಗಳು ಕೂಡ ಇದೆ. ಇನ್ನು 4 ಪ್ರಶ್ನೆಗಳಿಗೆ ಕೇಳಬಹುದಾದದ್ದೇನೆಂದರೆ, ಇಲ್ಲಿ ಜೈನ ಧರ್ಮ ವಿಶೇಷವಾಗಿ ಬೆಳೆದು ಭಾರತದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಅನೇಕ ಪ್ರವಾಸಿ ತಾಣಗಳಿದೆ, ಅಥವಾ ಜೈನ ಧರ್ಮದ ಪವಿತ್ರ ಕೇಂದ್ರಗಳಿವೆ.
ಅಂಥ ಕೆಲವಾರು ಕೇಂದ್ರಗಳ ಪರಿಚಯವನ್ನು ಭಾರತದಾದ್ಯಂತ ಇರತಕ್ಕಂಥ ಕೇಂದ್ರಗಳ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಂದರೆ ಈ ಶ್ರವಣಬೆಳಗೊಳ ಇರಬಹುದು, ಅಥವಾ ಗಿರಿನಾರ್ ಇರಬಹುದು, ಅಥವಾ ಉತ್ತರ ಭಾರತದ ಅನೇಕ ಜೈನ ಕೇಂದ್ರಗಳಿರಬಹುದು. ಇಂಥ ಪ್ರಮುಖವಾದ ಆಯ್ದ ಕೆಲವು ಕೇಂದ್ರಗಳ ಪರಿಚಯವನ್ನು ಇಲ್ಲೇ ಕೊಟ್ಟಿದ್ದಾರೆ. ಈ ಪಠ್ಯದಿಂದ ಬಿಟ್ಟು ಬೇರೆ ಯಾವ ವಿಚಾರಗಳನ್ನು ಕೂಡ ಪ್ರಶ್ನೆಯನ್ನು ಖಂಡಿತ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡೋದಿಲ್ಲ. ಹಾಗಾಗಿ ಇಡೀ ಪುಸ್ತಕವನ್ನು ನೀವು ತರೋ ಆದರೆ ನೀವು 100ಕ್ಕೆ 100 ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯತೆಗಳಿದೆ. ಸೊ ಇಲ್ಲಿ ಅಂತಹ ಕೆಲವಾರು ಪ್ರದೇಶಗಳು ಏನಿದೆ, ಅಂತಹ ಕೇಂದ್ರಗಳು, ಆ ಕೇಂದ್ರಗಳ ಮಾಹಿತಿಯನ್ನು 4 ಅಂಕಗಳಿಗೆ ನಿಮಗೆ ಯಾವುದಾದ್ರೂ ಕೇಳುವ ಸಾಧ್ಯತೆಗಳು ಇರುತ್ತೆ. ಅಥವಾ ಇಲ್ಲಿ ಆರಾಮ ಸೋಹಾ ಕತೆ ಏನಿದೆ, ಆ ಕಥೆಯನ್ನು, ಅದರ ಸ್ವಾರಸ್ಯವನ್ನು, ಅದು ನೀಡ್ತಕ್ಕಂಥ ಒಂದು ಆಶಯ, ಆ ಕಥೆಯ ಆಶಯವನ್ನು ಕುರಿತು ಬರೀರಿ ಅಂತ ಹೇಳಿ 4 ಅಂಕಗಳಿಗೆ ಕೇಳ್ಬೋದು. ಇಲ್ಲಿ 1 ಅಂಕದ ಪ್ರಶ್ನೆ ಚಿಕ್ಕದಾದರೆ 4 ಅಂಕದ ಪ್ರಶ್ನೆಯೇ ದೀರ್ಘವಾದ ಉತ್ತರವನ್ನು ಬಯಸುವ ಪ್ರಶ್ನೆ. ಮತ್ತು ಇಲ್ಲಿ ನಿಮಗೆ ಎಷ್ಟು ಬೇಕಂದ್ರೂ ಅಷ್ಟು 4 ಪುಟ 10 ಪುಟ 15 ಪುಟ ಬರಿತೀನಿ ಅನ್ನೋ ಥರದಕ್ಕೆ ಅವಕಾಶ ಇಲ್ಲ. ಇಷ್ಟೇ ವಾಕ್ಯಗಳಲ್ಲಿ ಅದನ್ನು ಮುಗಿಸ್ಬೇಕು ಅಂತ ಹೇಳಿರುತ್ತೆ. 2 ಪುಟಗಳಿಗಿಂತ ಹೆಚ್ಚು, 2-2.5 ಪುಟಗಳಿಗಿಂತ ಹೆಚ್ಚು ಉತ್ತರವನ್ನು ನೀವು 4 ಅಂಕಗಳಿಗೆ ಬರೆಯೋದಕ್ಕೆ ಸಾಧ್ಯತೆ ಇಲ್ಲ. ಅಷ್ಟೇ ಜಾಗವನ್ನು ನಾವು ಅವಕಾಶ ಮಾಡಿಕೊಟ್ಟಿರ್ತೀವಿ. ಸೊ ಹೀಗೆ 2 ಅಂಕಗಳ ಪ್ರಶ್ನೆಗಳ ಒಳಗಡೆಗೆ ಇಲ್ಲಿರ್ತಕ್ಕಂಥ ಅನೇಕ ಸುಭಾಷಿತಗಳು ಅಥವಾ ಇಲ್ಲಿ ಬರ್ತಕ್ಕಂತಹ ಪ್ರಾಕೃತದ ತತ್ವಗಳನ್ನು, ಈ ಒಂದು ಜೈನ ಧರ್ಮದ ತಾತ್ವಿಕ ವಿಚಾರಗಳನ್ನು, ಪ್ರಾಕೃತ ಭಾಷೆಯಲ್ಲಿ ಇರುವಂತಹ ನೈತಿಕ ನಡಾವಳಿಗಳನ್ನು ಬಹಳ ಮುಖ್ಯವಾಗಿ ಕೇಳ್ತಾ ಹೋಗ್ತಾರೆ. ಅಂಥದ್ದನ್ನು ಕೊಟ್ಟಿರ್ತಕ್ಕಂತಹ ಬೇಕಾದಷ್ಟು ಸುಭಾಷಿತಗಳು ಇಲ್ಲಿ ನಮಗೆ ಇದೆ. ಅಷ್ಟಪಾವುಡಗಳು ಇತ್ಯಾದಿಗಳೆಲ್ಲ ಬಹಳ ಮುಖ್ಯವಾದ ಸುಂದರವಾದಂತಹ ಒಂದು ಜೀವನ ದೃಷ್ಟಿಕೋನವನ್ನು ಹೇಳ್ತಕ್ಕಂಥವುಗಳು. ಅವುಗಳನ್ನು ಯಾವುದಾದ್ರೂ ಕೊಟ್ಟು ಅದರ ಬಗೆಗೆ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನೀವು ಪ್ರತಿಯೊಂದು ಪಠ್ಯಭಾಗಕ್ಕೆ 1 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ಒಂದು ಕಡೆಗೆ ಪಟ್ಟಿ ಮಾಡ್ತಾ ಹೋಗಿ, ರೈಟ್ ಆರ್ ರಾಂಗ್ ಕೇಳಬಹುದಾದಂಥದ್ದು ಅಥವಾ ಬಿಟ್ಟ ಜಾಗವನ್ನು ತುಂಬುವಂತಹದ್ದು ಯಾವುದಕ್ಕೆ ಬರಬಹುದು ಅಂತ ಹೇಳಿ ನೀವು ಗುರುತನ್ನು ಹಾಕಬೇಕಾಗತ್ತೆ. ಹೀಗೆ ಮಾಹಿತಿ ಪ್ರಧಾನವಾದಂಥ ಉತ್ತರಗಳು ಇವುಗಳೆಲ್ಲವೂ ಆಗಿರುತ್ತೆ. ಮಾಹಿತಿ ಅಂತೂ ಇಲ್ಲೇ ಇದೆ, ವಿವರಣೆಗಳನ್ನಷ್ಟೇ ನಾವು ಸಾಧ್ಯ ಆದಷ್ಟನ್ನು ಕೊಡ್ತೀವಿ. ಇನ್ನು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಶ್ರವಣಬೆಳಗೊಳದ ಪ್ರಾಕೃತ ವಿದ್ಯಾಕೇಂದ್ರದ ಅಲ್ಲಿರ್ತಕ್ಕಂಥ ಅಧ್ಯಾಪಕರುಗಳನ್ನು ಕೇಳ್ಕೊಂಡಿದ್ದೇವೆ. ನಿಮಗೆ ಒಂದಷ್ಟು ವಿಡಿಯೋ ಲೆಸನ್ಸನ್ನು ನೀಡಿ ಅಂಥೇಳಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಬಹುಶಃ ಅದನ್ನು ಕೂಡ ನಿಮಗೆ ಒದಗಿಸುವ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾದದ್ದು ಏನಂದರೆ, ಕನ್ನಡದಿಂದ ಪ್ರಾಕೃತಕ್ಕೆ ಅನುವಾದ ಮಾಡುವ, ಪ್ರಾಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡುವಂತಹ ಒಂದು ಎಕ್ಸರ್ಸೈಸಸ್, ಅಭ್ಯಾಸವನ್ನು ನೀವು ಮಾಡಬೇಕು. ಇಲ್ಲಿ ಪುಟ್ಟ ಒಂದು ಕಥೆಗಳನ್ನು ಕೊಟ್ಟಿರ್ತಾರೆ. ಆ ಕಥೆ ಕನ್ನಡದಲ್ಲೂ ಇರುತ್ತೆ, ಪ್ರಾಕೃತದಲ್ಲೂ ಇರುತ್ತೆ. ಕನ್ನಡ ಮತ್ತು ಪ್ರಾಕೃತದ ಇದನ್ನು ಓದ್ಕೊಳ್ತಾ ನೀವು ಹೊಸ ಪ್ರಾಕೃತ ಪದಗಳನ್ನು ಕಲಿಬೇಕಾಗತ್ತೆ. ಹಾಗೆ ಅಲ್ಲಿ ಬರುವ ಕ್ರಿಯಾಪದಗಳನ್ನು ಕಲಿಬೇಕಾಗತ್ತೆ, ನಾಮಪದಗಳನ್ನು ಬಳಸುವ ಕ್ರಮವನ್ನು ಕಲಿಬೇಕಾಗತ್ತೆ, ಹಾಗೆ ಸರ್ವನಾಮಗಳು ಹೇಗೆ ಬಳಸಿದ್ದಾರೆ ಅನ್ನೋದನ್ನು ಕಲ್ತ್ಕೋಬೇಕಾಗತ್ತೆ. ಬಹಳ ಸುಂದರವಾದ ಅಭ್ಯಾಸ ಸೂಚಿ ಇದೆ. ಪ್ರತಿಯೊಂದು ಪಾಠವಾದ ನಂತರ ಅಭ್ಯಾಸಕ್ಕೆ ನಿಮಗೆ ಅವಕಾಶ ಕೂಡ ಈ ಪಠ್ಯದಲ್ಲಿ ಇದೆ. ಹಾಗಾಗಿ ಇದು ಸ್ವಪ್ರಯತ್ನದಿಂದ ಹೆಚ್ಚು ಕಲಿಕೆಗೆ ಅವಕಾಶವಾಗುವಂತಹ ಒಂದು ಪಠ್ಯ ಕ್ರಮ ಕೂಡ ಆಗಿರೋದನ್ನು ನೀವು ಗಮನಿಸ್ಬೋದಾಗತ್ತೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಒಂದಷ್ಟು ಮುಖ್ಯವಾದಂತಹ ಪ್ರಾಕೃತಕ್ಕೆ ಸಂಬಂಧಪಟ್ಟಂತಹ ಪರಿವಿಡಿಯನ್ನು ನೋಡೋಣ. ಪ್ರಾಕೃತದ ಪಠ್ಯವನ್ನು ಪರಿಚಯ ಮಾಡಿಕೊಳ್ಳೋಣ. ಪ್ರಾಕೃತದ ಪಠ್ಯದಲ್ಲಿ ಪತ್ರಿಕೆ 1ರಲ್ಲಿ ಪ್ರಾಕೃತ ಭಾಷೆಯ ಸ್ವರೂಪ ಮತ್ತು ಮಹತ್ವವನ್ನು ತಿಳಿಸ್ತಾ, ಪ್ರಾಕೃತ ಭಾಷೆ ಅದರ ಸ್ವರೂಪ ಏನಾಗಿತ್ತು ಅನ್ನುವಂಥದ್ದು ಮತ್ತು ಅದರ ವಿಕಾಸ ಯಾವ ಕ್ರಮದಲ್ಲಿ ಆಯಿತು ಅನ್ನುವುದನ್ನು ಅನೇಕ ಹಂತಗಳಲ್ಲಿ ಅದನ್ನು ವಿವರಿಸ್ತಾ ಬರ್ತಾರೆ. ಪ್ರಾಕೃತದಲ್ಲಿ ಅದು ಆಡುಭಾಷೆಯಲ್ಲಿ ಇದ್ದ ಸಂದರ್ಭದಲ್ಲಿ ಮಾತೃಭಾಷೆಯಾಗಿ ಅದು ಹೇಗೆ ಜನಸಾಮಾನ್ಯರಲ್ಲಿ ಪ್ರಚಲಿತವಾಗಿತ್ತು ಅನ್ನುವುದನ್ನು ತಿಳಿಸ್ತಾರೆ. ಹಾಗೆಯೇ ಇದು ಮುಂದೆ ಒಂದು ತಮ್ಮ ಅಭಿವ್ಯಕ್ತಿಯ ಒಂದು ಮಾಧ್ಯಮವಾಗಿ ಹೇಗೆ ಈ ಪ್ರಾಕೃತ ಹೆಚ್ಚು ಹೆಚ್ಚು ಜನಪ್ರಿಯವಾಗ್ತಾ, ಬೆಳವಣಿಗೆಯನ್ನು ಪಡೀತಾ, ಇತರ ಭಾಷೆಗಳ ಜೊತೆಗೆ ಒಂದು ಸಂಪರ್ಕವನ್ನು ಸಾಧಿಸ್ಕೊಂಡು ಕೊಡುವಿಕೆಯನ್ನು ಮಾಡ್ತಾ ಹೇಗೆ ಅದು ಅಭಿವ್ಯಕ್ತಿಯ ಮಾಧ್ಯಮವಾಗಿ ಬೆಳೀತು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಅದೇ ಥರ ಮುಂದೆ ಈ ಕಾವ್ಯದ ಸೌಂದರ್ಯ ಅನ್ನುವಂಥದ್ದು ಪ್ರಾಕೃತ ಕಾವ್ಯಗಳ, ಪ್ರಾಕೃತ ಕೃತಿಗಳ ಒಂದು ಕಾವ್ಯ ಸೌಂದರ್ಯ ಮತ್ತು ಅವುಗಳ ಮಹತ್ವ ಏನು
ಅನ್ನುವುದನ್ನು ಮುಂದಿನ ಆ ಒಂದು ಭಾಗದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದಾದ ನಂತರದಲ್ಲಿ ನಿಮಗೆ ಪ್ರಾಕೃತ ಭಾಷೆ, ವೈದಿಕ ಒಂದು ಭಾಷೆ, ಇವೆರಡರ ನಡುವೆ ಇದ್ದಂತಹ ಆರಂಭ ಕಾಲದ ಮೂಲ ಪ್ರಾಕೃತ ಮತ್ತು ಯಾವುದನ್ನು ನಾವು ವೈದಿಕ ಭಾಷೆ ಅಂತ ಕರಿತೀವಿ, ಅಂತಹ ಭಾಷೆಯ ನಡುವೆ ಹೇಗೆ ಸಂಬಂಧ ಇದ್ದಿರಬಹುದು, ಅವೆರಡರ ಪ್ರಯೋಗಗಳಲ್ಲಿ ಇರುವಂತಹ ಸಾಮ್ಯತೆಗಳು ಏನು, ಆ ನಂತರದಲ್ಲಿ ಪ್ರಾಕೃತ ಭಾಷೆ ಜನಸಾಮಾನ್ಯರ ಭಾಷೆ ಆಗ್ತಾ ಬಂತು. ಆರ್ಯ ಭಾಷೆಯ ಒಳಗೆ ಸಂಸ್ಕೃತವು ಒಂದು ವೈದಿಕ ಸಾಹಿತ್ಯದ ಭಾಷೆಯಾದರೆ ಪ್ರಾಕೃತ ಹೇಗೆ ಜನಸಾಮಾನ್ಯರ ಭಾಷೆ ಆಗ್ತಾ ಬಂತು. ಅದೇ ಕಾರಣಕ್ಕಾಗಿ ಬುದ್ಧ ಮತ್ತು ಮಹಾವೀರರಂತಹ ಮಹನೀಯರು ತಮ್ಮ ಜನತೆಯಲ್ಲಿ ಒಂದು ಅರಿವನ್ನು, ಜ್ಞಾನವನ್ನು, ಸಂಸ್ಕೃತಿಯನ್ನು, ಸಚ್ಚರಿತ್ರೆಯನ್ನು ಮೂಡಿಸುವುದಕ್ಕಾಗಿ ಈ ಪ್ರಾಕೃತವನ್ನು ಹೇಗೆ ಆಡುಭಾಷೆಯ ಪ್ರಾಕೃತ ಎಲ್ಲರಿಗೂ ಅರ್ಥವಾಗ್ತಾ ಇದ್ದಿದ್ದರಿಂದ ಹೇಗೆ ಈ ಪ್ರಾಕೃತ ಭಾಷೆಗಳನ್ನೇ ಪಾಳಿ ಮತ್ತು ಪ್ರಾಕೃತ ಯಾವುದು ಸಾಮಾನ್ಯ ಜನರ ಭಾಷೆಯೋ ಅವೆಲ್ಲವನ್ನು ಪ್ರಾಕೃತ ಭಾಷೆಗಳು ಅಂತ ಕರಿತೀವಿ, ಅದನ್ನು ಬಳಸ್ಕೊಂಡ್ರು ಅನ್ನೋದನ್ನು ಕೂಡ ವಿವರಿಸ್ತಾ ಹೋಗ್ತಾರೆ. ಇದಾದ ನಂತರ ನಮಗೆ ಮುಂದಿನ ಒಂದು ಪಠ್ಯದ ಭಾಗದಲ್ಲಿ ಪ್ರಾಕೃತ ಭಾಷೆಯ ಭೇದಗಳು, ವಿವಿಧ ಭೇದಗಳು, ಪ್ರಭೇದಗಳು, ಅಂದರೆ ಅದರ ಚರಿತ್ರೆಯ ಒಳಗಡೆಗೆ ಕಾಲಘಟ್ಟದಲ್ಲಿ ಅದು ಆಡುಭಾಷೆಯ ಹಂತದಲ್ಲಿ ಇದ್ದಂತಹ ಒಂದು ಸಂದರ್ಭ, ಮಹಾವೀರರಿಗಿಂತ ಮುಂಚಿತವಾಗಿ ಮಹಾವೀರರ ನಂತರದಲ್ಲಿ ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಹಿಡಿದು ಅದು ಕ್ರಿಸ್ತ ಶಕ 2ನೇ ಶತಮಾನದವರೆಗೆ ಹೇಗೆ ಒಂದು ಆಧ್ಯಾತ್ಮಿಕವಾದಂತಹ ಒಂದು ರಚನೆಯ ಒಂದು ಭಾಷೆಯಾಗಿ ಅದು ಬೆಳೀತು ಅನ್ನೋದು. ಅನಂತರ 2ನೇ ಶತಮಾನದಿಂದ 7-8ರವರೆಗೆ ಅಥವಾ 6-7ರವರೆಗೆ ಅದು ಯಾವ ರೀತಿಯಲ್ಲಿ ಮುಂದೆ ಅದು ಒಂದು ಸಾಹಿತ್ಯ ಆಗಮಿಕ ಕೃತಿಗಳ ಭಾಷೆಯಾಗಿ ಬಂತು ಅಂತೇಳಿ, ಮತ್ತು ಅನಂತರದಲ್ಲಿ ಆಧುನಿಕ ಕಾಲಘಟ್ಟದವರೆಗೆ ಅದು ಹೇಗೆ ಎಲ್ಲ ಬಗೆಯ ಲೌಕಿಕವಾದಂತಹ ರಚನೆಗಳನ್ನು ಕೂಡ, ಕಾವ್ಯ ರಚನೆಗಳನ್ನು ಕೂಡ ಮಾಡ್ತಾ ಬಂತು, ಅದು ಅನೇಕ ಶಾಖೆಗಳಾಗಿ ಹೇಗೆ ಅದು ಬೆಳೀತಾ ಬಂತು ಅಂತ, ಮಹಾರಾಷ್ಟ್ರೀ ಮತ್ತು ನಿಯ ಪ್ರಾಕೃತ ಇತ್ಯಾದಿ ಇತ್ಯಾದಿ. ಒಂದು ಕಾಲಕ್ಕೆ ಅದು ಕೇವಲ ಶೌರಸೇನಿ ಮತ್ತು ಆ ಒಂದು ಬಹಳ ಮಾಗದಿ, ಅರ್ಧ ಮಾಗದಿ, ಶೌರಸೇನಿ ಈ ಥರದಲ್ಲಿ ಇದ್ದದ್ದು. ಅನಂತರದಲ್ಲಿ ಅದು ಪ್ರಾಕೃತ ಹೇಗೆ ಒಂದು ಸಪುಷ್ಟವಾದಂತಹ ಒಂದು ಸಮರ್ಥವಾದಂತಹ ಸಾಹಿತ್ಯದ ಅಭಿವ್ಯಕ್ತಿಯನ್ನು ಮಾಡಬಲ್ಲಂತಹ ಆ ಒಂದು ಭಾಷೆಯಾಗಿ ಬೆಳೀತು ಅನ್ನುವುದನ್ನು ಈ ಮೊದಲನೆಯ ಆ ಒಂದು ಚಾಪ್ಟರ್ನಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಇಲ್ಲಿ ಕೂಡ ಒಂದೊಂದೊಂದೊಂದು ಪ್ರಶ್ನೆಗಳನ್ನು ನಾನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ, ಯಾವ ರೀತಿ ಪ್ರಶ್ನೆಗಳನ್ನು ಇದನ್ನು ತೆಗೆದು ಉತ್ತರವನ್ನು ಸಿದ್ಧ ಮಾಡಿಕೊಳ್ಳೋದು ಅಂಥೇಳಿ. ಹಾಗೆಯೇ ಮುಂದೆ 2ನೆಯ ಆ ಒಂದು ಅಧ್ಯಾಯದ ಒಳಗಡೆಗೆ ಪ್ರಾಕೃತ ಭಾಷೆಯ ಭೇದ ಮತ್ತು ಪ್ರಭೇದಗಳನ್ನು ಹೇಳ್ತಾ ಆದಿಯುಗ, ಮಧ್ಯಯುಗ ಮತ್ತು ಅಪಭ್ರಂಶ ಯುಗಗಳು ಅಂತ ಹೇಳಿ ಅದನ್ನು ವಿಂಗಡಣೆ ಮಾಡ್ತಾರೆ. ಮತ್ತು ಈ ಆದಿಯುಗದ ಒಳಗೆಯೇ ಆರ್ಷ ಪ್ರಾಕೃತ, ಶಿಲಾಲೇಖ ಪ್ರಾಕೃತ, ನಿಯ ಪ್ರಾಕೃತ, ಪ್ರಾಕೃತದ ದಮ್ಮಪದದ ಭಾಷೆ ಹಾಗೂ ಅಶ್ವಘೋಷ ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಾಕೃತ, ಅದನ್ನೇ ಮತ್ತೆ ಒಳ ವಿಂಗಡಣೆಯನ್ನು ಮಾಡಿಕೊಂಡು ವಿಸ್ತಾರವಾಗಿ ಅದನ್ನು ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ. ಇದರಲ್ಲಿ ಬರ್ತಕ್ಕಂಥ ಮುಂದಿನ ಒಂದು ಭಾಗ ಅಂತಂದರೆ ಈ ಪ್ರಾಕೃತದ ಒಂದು ವೈವಿಧ್ಯತೆಗಳನ್ನು ವಿಸ್ತಾರವಾಗಿ ತಿಳಿಸಿಕೊಡ್ತಾ ಅದರಲ್ಲಿ ಬಂದಿರತಕ್ಕಂಥ ಕೃತಿಗಳನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತಾರೆ. ಮತ್ತು ಭಾರತದ ಇತರ ಭಾಷೆಗಳಿಗೂ ಮತ್ತು ಪ್ರಾಕೃತಕ್ಕೂ ಇರ್ತಕ್ಕಂತಹ ಅನೇಕ ಸಂಬಂಧಗಳು ಏನು, ಹೇಗೆ ಅವುಗಳ ಶಬ್ದ ರೂಪಗಳು, ಬಳಕೆ, ವ್ಯಾಕರಣ ಇತ್ಯಾದಿಗಳ ಸಾಮ್ಯತೆಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗೆ ಮುಂದಿನ ಒಂದು ಚಾಪ್ಟರ್ನಲ್ಲಿ ನಾವು ನೋಡೋದಾದರೆ ಅದರಲ್ಲಿ ಪ್ರಾಕೃತ ಭಾಷೆಯ ಆಗಮ ಸಾಹಿತ್ಯ ನೋಡಿ. ಅದರಲ್ಲಿ ಆಗಮ ಸಾಹಿತ್ಯ ಬೇರೆ, ಲೌಕಿಕ ಸಾಹಿತ್ಯ ಬೇರೆ ಅಂತೇನು ನಾವು ಈಗಾಗಲೇ ಹೇಳಿದ್ವಿ. ಆಗಮ ಸಾಹಿತ್ಯ ಅಂದರೆ ಆಧ್ಯಾತ್ಮಿಕವಾದ ಜೈನ ಧರ್ಮದ ತತ್ವಗಳನ್ನು ತಿಳಿಸಿಕೊಡ್ತಕ್ಕಂತಹ ಅನೇಕ ಕೃತಿಗಳನ್ನು ಮುನಿಗಳು ಬರ್ಕೊಂಡು ಬಂದಿದ್ದಾರೆ. ಅಂಥದ್ರೊಳಗಡೆಗೆ ನಮಗೆ ಆಗಮ ಒಂದು ಅರ್ಧಮಾಗದಿ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯ ಹಾಗೂ ಆಚಾರ್ಯರು ಯಾರುಗಳು, ಯಾವೆಲ್ಲ ಆಚಾರ್ಯರುಗಳು ಇದ್ದರು ಮತ್ತು ಅವರು ಯಾವೆಲ್ಲ ಕೃತಿಗಳನ್ನು ಬರೆದ್ರು ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಪರಿಚಯವನ್ನು ಮಾಡಿ ಕೊಡಲಾಗತ್ತೆ. ಆ ಎಲ್ಲ ಕೃತಿಗಳ ಹೆಸರನ್ನು ಮತ್ತು ಅವುಗಳ ಪ್ರಾಕೃತ ಹೆಸರುಗಳನ್ನು, ಅವುಗಳ ಕನ್ನಡದ ಹೆಸರುಗಳನ್ನು, ಆಚಾರ್ಯರ ಹೆಸರುಗಳನ್ನು, ಅವರ ಕಾಲಮಾನವನ್ನು ನೀವು ಚೆನ್ನಾಗಿ ಪಟ್ಟಿ ಮಾಡಿ ಬರ್ಕೋಬೇಕಾಗತ್ತೆ. ಏಕೆಂದರೆ ಅನೇಕ ಸತಿ ಆ ಕೃತಿಯ ಪ್ರಾಕೃತ ರೂಪ ಕೊಟ್ಟು ಇದರ ಕನ್ನಡ ರೂಪ ಬರೀರಿ ಅಂತ ಹೇಳಿ ಕೇಳ್ಬೋದು. ಕನ್ನಡ ರೂಪವನ್ನು ಕೊಟ್ಟು ಪ್ರಾಕೃತ ರೂಪ ಕೇಳ್ಬೋದು. ಅಥವಾ ಒಂದು ಕೃತಿಯ ಹೆಸರು ಕೊಟ್ಟು ಇದನ್ನು ಬರೆದಂಥ ಆಚಾರ್ಯರು ಯಾರು ಅಂತ ಕೇಳ್ಬೋದು. ಅಥವಾ ಯಾವುದೋ ಆಚಾರ್ಯರನ್ನು ಕೊಟ್ಟು ಅವರು ಬರೆದಿರುವ ಕೃತಿಗಳನ್ನು ಕೊಡಿ ಅಂಥೇಳಿ 2-3 ಡ್ಯಾಶಸನ್ನು ಕೊಡ್ಬೋದು. ಅಥವಾ ಇಂಥ ಆಚಾರ್ಯರ ಕೊಡುಗೆಯನ್ನು
ವಿವರಿಸಿ ಅಂಥೇಳಿ 4 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೂಡ ಕೊಡೋದಕ್ಕೆ ಸಾಧ್ಯತೆ ಇದೆ ಅಂಥೇಳಿ. ಈ ಚಾಪ್ಟರ್ ತುಂಬ ಮುಖ್ಯ ಮತ್ತು ಹೆಚ್ಚು ಪ್ರಶ್ನೆಗಳು ಮತ್ತು ಹೆಚ್ಚು ನೆನಪಿಡಬೇಕಾದಂತಹ ಒಂದು ಅಂಕದ ಪ್ರಶ್ನೆಗಳು ಹೆಚ್ಚನ್ನು ನೀವು ಇಲ್ಲಿ ತೆಗೆದು ಒಂದು ಕಡೆಗೆ ಇಟ್ಕೊಳ್ಬೇಕಾಗಿ ಬರುತ್ತೆ. ಸೊ ಇದಾದ ನಂತರ ನಿಮಗೆ ಶೌರಸೇನಿ ಸಾಹಿತ್ಯವನ್ನು ಆನಂತರದ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಅರ್ಧಮಾಗಧಿ ಸಾಹಿತ್ಯ ಪರಂಪರೆ ಮತ್ತು ಶೌರಸೇನಿ ಆಗಮ ಸಾಹಿತ್ಯದಲ್ಲಿ ಅದರಲ್ಲಿ ಬರುವಂಥ ಈ ಷಟ್ಖಂಡಾಗಮ ಇತ್ಯಾದಿಗಳೇನಿದೆ, ಆಚಾರ್ಯ ಕುಂದಾಚಾರ್ಯರು ಬರೆದಿರ್ತಕ್ಕಂಥದ್ದು, ಮತ್ತು ಈ ಕಷಾಯ ಪಾವುಡ ಮತ್ತು ಇತ್ಯಾದಿ ಅನೇಕ ಗ್ರಂಥಗಳು. ಇಲ್ಲಿಯೂ ಅಷ್ಟೇ ನೀವು ಆ ಗ್ರಂಥಗಳ ಹೆಸರನ್ನು ನೆನ್ಪಿಟ್ಕೋಬೇಕು, ಆಚಾರ್ಯರ ಹೆಸರುಗಳನ್ನು ನೆನ್ಪಿಟ್ಕೋಬೇಕು, ಮತ್ತು ಅವುಗಳು ಯಾವ ವಿಚಾರವನ್ನು ಕುರಿತಿವೆ ಅನ್ನುವಂಥ ವಿಚಾರಗಳನ್ನು ಪಟ್ಟಿ ಮಾಡಿ ಇಟ್ಕೋಬೇಕಾಗ್ತದೆ. ಇಲ್ಲಿ ಹೆಚ್ಚು ಹೆಚ್ಚು ನಿಮಗೆ ವಿಶ್ಲೇಷಣಾತ್ಮಕವಾದ ವಿಮರ್ಶಾತ್ಮಕವಾದಂತಹ ಉತ್ತರಗಳನ್ನು ಬಯಸುವಂಥದ್ದು ಕೇವಲ 4 ಅಂಕದ ಪ್ರಶ್ನೆ ಮಾತ್ರವೇ. ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಪ್ರಶ್ನೆಗಳು ಕೇವಲ ಮಾಹಿತಿ ಪ್ರಧಾನವಾಗಿರೋದ್ರಿಂದ ಮಾಹಿತಿಯನ್ನು ಒಂದು ಕಡೆಗೆ 1 ಅಂಕದ ಪ್ರಶ್ನೆಗಳಿಗೆ ಬೇಕಾಗುವ ಹಾಗೆ ನೀವು 1 ವಾಕ್ಯಗಳಲ್ಲಿ ಅದನ್ನು ಸಿದ್ಧ ಮಾಡಿ ಇಟ್ಕೊಂಡ್ರೆ ಅದನ್ನು ನೀವು ಮ್ಯಾಚ್ ದ ಫಾಲೋಯಿಂಗ್ ಆರೋ ಮಾಡ್ಬೋದು, ಡ್ಯಾಶಸ್ ಆರೋ ಬರಿಬೋದು, ಅಥವಾ ಟಿಕ್ ರೈಟ್ ಆರ್ ರಾಂಗ್ ಟಿಕ್ ಮಾಡ್ಬೋದು, ಅಥವಾ ಫಿಲಿಪ್ ದ ಬ್ಲ್ಯಾಂಕ್ಸ್ ಮಾಡ್ಬೋದು. ಹೀಗೆ ಇವೆಲ್ಲವೂ ಕೂಡ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಆಗಿದೆ. ಆ ನಂತರದಲ್ಲಿ ನಿಮಗೆ ಬರ್ತಕ್ಕಂಥದ್ದು ಮುಂದಿನ ಒಂದು ಚಾಪ್ಟರ್ ಅಂದರೆ ಪ್ರಾಕೃತ ಕಾವ್ಯ ಮತ್ತು ಕಥಾ ಸಾಹಿತ್ಯದ ಪರಿಚಯ. ಅದು ಲೌಕಿಕವಾಗಿ ಇಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಮುಕ್ತಕ ಅನೇಕ ಕಾವ್ಯಗಳಲ್ಲಿ ಇದರಲ್ಲಿ ಬೇರೆ ಬೇರೆ ಥರದ್ದು ಖಂಡ ಕಾವ್ಯಗಳು, ಮುಕ್ತಕ ಕಾವ್ಯಗಳು, ಹೀಗೆ ಕಾವ್ಯದ ಪ್ರಕಾರಗಳು ಇವುಗಳೇನಿರುತ್ತೆ, ಇಂತಹ ಕಾವ್ಯದ ಪ್ರಕಾರಗಳು ಯಾವ್ಯಾವುದು, ಆಯಾಯ ಪ್ರಕಾರದಲ್ಲಿ ರಚನೆಯಾಗಿರುವ ಕೃತಿಗಳು ಯಾವುದು, ಯಾರು ಬರೆದಿದ್ದಾರೆ ಮತ್ತು ಯಾವ ವಿಷಯವನ್ನು ಅವು ಕುರಿತದ್ದು ಆಗಿವೆ ಅಂತ ಹೇಳಿ ನಾವು ನೋಡೋದಾದರೆ ಅದರೊಳಗಡೆಗೆ ಇಲ್ಲಿ ಬರ್ತಕ್ಕಂತಹ ಒಂದು ಖಂಡಕಾವ್ಯಗಳು ಯಾವುದು, ಮತ್ತು ಇಲ್ಲಿ ಬರ್ತಕ್ಕಂತಹ ಒಂದು ಮಹಾಕಾವ್ಯಗಳು ಅಥವಾ ಇಲ್ಲಿ ಬರ್ತಕ್ಕಂತಹ ಒಂದು ರಚನೆಗಳಲ್ಲಿರುವ ವಿಶೇಷತೆ ಏನು, ಎಂತಹ ಕಥೆಗಳನ್ನು ಈ ಕಾವ್ಯಗಳು ಒಳಗೊಂಡಿವೆ ಅನ್ನೋದನ್ನು ಈ ಭಾಗದಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಹಾಗೆ ಪ್ರಾಕೃತ ಕಥಾ ಸಾಹಿತ್ಯಕ್ಕೆ ಬಂದರೆ ಸ್ವತಂತ್ರವಾದಂತಹ ಕಥಾ ಗ್ರಂಥಗಳು ಯಾವುದು ಅನ್ನುವಂಥ ಪ್ರಶ್ನೆಗಳಲ್ಲಿ ಬರುತ್ತೆ. ಸ್ವತಂತ್ರವಾದ ಕಥೆಗಳು, ಅದನ್ನು ಬರೆದಂತಹ ಮುನಿಗಳು ಅಥವಾ ಬರೆದಂಥ ವ್ಯಕ್ತಿಗಳು ಮತ್ತು ಆ ಕೃತಿಗಳ ಹೆಸರುಗಳನ್ನು ಇಲ್ಲಿ ಕೂಡ ನೀವು ಗಮನಿಸಬೇಕಾಗತ್ತೆ. ಈ ತರಹದ ಒಂದು ಕೃತಿಕರ್ತ, ಕಾಲ ಮತ್ತು ವಿಷಯ, ಈ ಥರ ಒಂದಂಕಿಯ ಪ್ರಶ್ನೆಗಳಿಗೆ ನೀವು ಸಿದ್ಧ ಮಾಡ್ಕೋಬೇಕು. ಮತ್ತು ಇಲ್ಲಿ ಈ ಕಥೆಗಳಲ್ಲಿ ತುಂಬ ಸುಂದರವಾದ ಕಥೆಗಳು ಪ್ರಾಕೃತದಲ್ಲಿ ಸಿಗತ್ವೆ. ಅವು ಒಂದು ರೀತಿಯಲ್ಲಿ ಜಾನಪದೀಯವಾದ ಒಂದು ಫ್ಯಾಂಟಸಿ ಲೋಕವನ್ನು ನಮ್ಮ ಮುಂದೆ ತೆರೆದಿಡತ್ವೆ. ಅವುಗಳ ಒಳಗಡೆಗೆ ಒಂದು ಜೀವನಕ್ಕೆ ಅತ್ಯಂತ ಅಗತ್ಯವಾದ ಮೌಲ್ಯಯುತವಾದಂತಹ ಒಂದು ಸಂದೇಶ ಅಡಗಿರುತ್ತೆ. ಅಂಥದ್ರಲ್ಲಿ ಆರಾಮಸೋಹ ಕತೆ ತುಂಬ ಮುಖ್ಯವಾದಂಥ ಕತೆ. ಒಂದು ಮುಗ್ಧತೆ, ಒಂದು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥ ಒಂದು ಗುಣ ಸ್ವಭಾವವುಳ್ಳಂತಹ ಆ ಆರಾಮ ಶೋಭ ಅನ್ನುವಂಥ ಒಂದು ಉದ್ಯಾನ ಏನು ರಚನೆ ಆಗತ್ತೆ, ಅವಳಿಗೆ ಕೆಡುಕನ್ನು ಮಾಡೋಕ್ಕೆ ಯಾರೆಲ್ಲ ಬಯಸಿದರೂ ಕೂಡ ಯಾವ ಕೆಡುಕು ಆಗದೆ ಎಷ್ಟು ಅವಳ ಬದುಕು ಹಸನಾಗಿ ಹೋಗುತ್ತೆ. ಹಾಗಾಗೋದಕ್ಕೆ ಕಾರಣ ಏನು ಅಂದರೆ ಅವಳು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಂತಹ ಒಂದು ಪರೋಪಕಾರ ಗುಣ ಮತ್ತು ಸಹಿಷ್ಣುತೆಯ ಗುಣ, ಯಾರಿಗೂ ಕೇಡು ಬಯಸದೇ ಇರುವಂತಹ ಒಂದು ಗುಣ ಆಗಿತ್ತು ಅನ್ನುವುದನ್ನು ನಾವು ನೋಡ್ತೀವಿ. ತುಂಬ ಸುಂದರವಾದ ಕತೆ ಆರಾಮಸೋಹ ಕಥೆ ಅಂತ ಹೇಳಿ ನಾವು ನೋಡ್ಬೋದು. ಅಂತಹ ಒಂದು ವಿದ್ಯುತ್ ಪ್ರಭಾ ಅಂತಕ್ಕಂಥವಳ ಕಥೆ ಏನಿದೆ ಅದನ್ನು ಆರಾಮಶೋಭಾ ಕಥಾ, ಅದನ್ನು ನಿಮಗೆ ಪರೀಕ್ಷೆಯಲ್ಲಿ ಅದರ ಸ್ವಾರಸ್ಯವನ್ನು ಅಥವಾ ಆಶಯವನ್ನು ತಿಳಿಸೋಕೆ ಕೇಳ್ತಾರೆ. ಆ ಕಥೆಯ ಒಳಗಡೆ ತುಂಬ ಸುಂದರವಾದಂತಹ ಸುಭಾಷಿತಗಳಿವೆ. ಅಂದರೆ ಅದನ್ನು ನಾವು ಸುಭಾಷಿತ ಸಂಸ್ಕೃತದಲ್ಲಿದ್ದರೆ ಹೇಳ್ತೀವಿ, ಇದರಲ್ಲಿ ಗಾಹೆಗಳು ಅಂತ ಹೇಳ್ತೀವಿ. ಅಂಥ ಗಾಹೆಗಳನ್ನು ಕೊಟ್ಟು ಕೇಳ್ಬೋದು. ಮತ್ತು ಈ ಕಥೆಯಲ್ಲಿ ಬರುವಂತಹ ವ್ಯಕ್ತಿಗಳ ಹೆಸರನ್ನು ಕೇಳ್ಬೋದು. ಯಾರು, ಅವಳ ತಂದೆ ಯಾರು, ಅವಳ ತಾಯಿ ಯಾರು, ಅವಳ ಅತ್ತೆ ಯಾರು, ಈ ಥರ, ಅಥವಾ ಅಲ್ಲಿ ಏನು ಘಟನೆ ನಡೀತೋ ಅಲ್ಲಿ ಬರುವ ರಾಜ್ಕುಮಾರ, ಈ ಥರ. ಸೊ ಈ ಕಥೆಯಲ್ಲಿ ಬರುವಂಥ ವ್ಯಕ್ತಿಗಳು, ಕಥೆಯಲ್ಲಿ ಬರ್ತಕ್ಕಂತಹ ಗಾಹೆಗಳು, ಕಥೆಯಲ್ಲಿ ನಡೆಯುವ ಸನ್ನಿವೇಶದ ಸ್ವಾರಸ್ಯ, ಇದನ್ನು ನೀವು ಗ್ರಹಿಸಬೇಕಾಗಿ ಬರುತ್ತೆ. ಅದ್ರ ಬಗೆಗೇನೆ ಪ್ರಶ್ನೆ ಕೂಡ ಇರುತ್ತೆ. 4 ಅಂಕಕ್ಕೆ ಆರಾಮಶೋಭಾ ಕಥೆಯನ್ನು
ಕೇಳಬಹುದು, ಆಶಯ ಅಥವಾ ಸಾರಾಂಶ. ಅಥವಾ ಒಂದು ಅಂಕಕ್ಕೆ ಆರಾಮ ಶೋಭಾಳ ತಂದೆ ಹೆಸರೇನು, ಅಥವಾ ಆರಾಮ ಶೋಭಾಳಿಗೆ ಯಾರು ಆ ಸುಂದರವಾದಂತಹ ಉದ್ಯಾನವನ್ನು ಮಾಡಿಕೊಟ್ರು ಅಂಥೇಳಿ ಕೇಳುವಂಥದ್ದು, ಅದರಲ್ಲಿ ಬರುವ ರಾಜ್ಕುಮಾರ್ನ ಹೆಸರೇನು ಅಂತ ಕೇಳುವಂಥದ್ದು. ಈ ಥರದ ಒಂದೊಂದು ಪ್ರಶ್ನೆಯ ಕೂಡ ಬರಬಹುದಾಗತ್ತೆ. ಇದಾದರ ನಂತರದಲ್ಲಿ ನಿಮಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ಇದು ಸ್ವಲ್ಪ ದೊಡ್ಡದೇ ಕಥೆ ಇದೆ, ಅದನ್ನು ಒಂದು ದಿವಸ ಪೂರ್ತಿ ನಾನು ಮಾಡ್ತೀನಿ ನಿಮಗೆ. ಅದರ ಸೌಂದರ್ಯ ನನಗೂ ಕೂಡ ಬಹಳ ಇಷ್ಟವಾದಂತಹ ಕಥೆ. ಹಾಗೆ ಪ್ರಮುಖ ಪ್ರಾಕೃತದ ದಾರ್ಶನಿಕರ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾರೆ. ದಾರ್ಶನಿಕರು ಅಂತಂದಾಗ ಒಂದು ಜೈನ ಧರ್ಮದ ತಾತ್ವಿಕ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪುವ ಹಾಗೆ ರಚನೆಯನ್ನು ಮಾಡಿದಂಥವರು, ವೈವಿಧ್ಯಮಯವಾದ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡಿದ ದಾರ್ಶನಿಕ ಮುನಿಗಳು ಇತ್ಯಾದಿಗಳು. ಅಂತಹವರಲ್ಲಿ ಅನೇಕ ಅರ್ಧಮಾಗದಿ ಪರಂಪರೆಗೆ ಬರ್ತಕ್ಕಂತಹ ಆಚಾರ್ಯರುಗಳು ಇದ್ದಾರೆ. ಅವರು ಏನು ಮಾಡಿದರು ಮತ್ತು ಅವರು ಎಂಥ ಗ್ರಂಥಗಳನ್ನು ಬರೆದ್ರು, ಆ ದಾರ್ಶನಿಕರ ಕೊಡುಗೆ ಏನು ಪ್ರಾಕೃತ ಸಾಹಿತ್ಯಕ್ಕೆ ಅನ್ನುವಂಥದ್ದು ನಾವು ಈ ಭಾಗದಲ್ಲಿ ಗಮನಿಸ್ತೀವಿ. ಅನೇಕ ಪ್ರಶ್ನೆಗಳು ಇಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ, ಏಕೆಂದರೆ ಇದ್ರೂ ಕೂಡ ಅಷ್ಟೇ ಕೃತಿಗಳ ಹೆಸರು, ಕರ್ತೃವಿನ ಹೆಸರು, ಕಾಲದ ಹೆಸರು ಮತ್ತು ಅದರಲ್ಲಿ ಚರ್ಚಿತವಾದ ವಿಷಯಗಳೇನು ಅನ್ನುವುದರ ಪಟ್ಟಿ ನಿಮ್ಮ ಕೈ ಬೆರಳ ತುದಿಯಲ್ಲಿ ಇರಬೇಕಾಗಿ ಬರುತ್ತೆ. ಇದರಲ್ಲಿ ಮುಖ್ಯವಾದ ಅನೇಕ ಗ್ರಂಥಗಳು ಮತ್ತು ಆಚಾರ್ಯರ ಹೆಸರುಗಳು ನೆನಪಿನಲ್ಲಿ ನೀವು ಇಡಲೇಬೇಕಾಗತ್ತೆ. ಆಮೇಲೆ ಜೈನ ಧರ್ಮದ ಪ್ರಮುಖ ಸಿದ್ಧಾಂತಗಳನ್ನು ತಿಳಿಸುವಂಥ ಒಂದು ಭಾಗ ನಿಮಗೆ ಇದೆ. ಅಂದರೆ ಈ ಸಿದ್ಧಾಂತಗಳಲ್ಲಿ ಜೈನ ಧರ್ಮದ ಪ್ರಮುಖವಾದಂತಹ ತತ್ವಗಳನ್ನು ಹೇಳ್ತಕ್ಕಂಥದ್ದು, ಅದರಲ್ಲಿ ಮುಖ್ಯವಾದಂತಹ ಕೆಲವು ವಿಚಾರಗಳನ್ನು ಮಾತ್ರ ಇಲ್ಲಿ ನಾವು ಗಮನಿಸ್ಬೋದಾಗತ್ತೆ. ಅಂತಹ ವಿಚಾರಗಳನ್ನು ನೀವು ಇಲ್ಲಿ ಓದ್ಕೋಬೋದು. ಭಗವಾನ್ ಮಹಾವೀರರಿರ್ಬೋದು, ಇಲ್ಲಿ ಬರ್ತಕ್ಕಂತಹ ಅವರಲ್ಲಿ ತುಂಬ ಮುಖ್ಯವಾಗಿ ಪ್ರಮುಖ ವಿಶೇಷತೆಗಳಲ್ಲಿ ಬರುವಂಥ ಅನೇಕಾಂತವಾದ, ಸ್ವಾಧ್ಯಾಯವಾದ, ಪರಿಗ್ರಹ, ಅಹಿಂಸೆ, ವಸ್ತುವಿನ ಸ್ವತಂತ್ರತೆ, ಅವತಾರವಾದದ ನಿರಾಕರಣ ಇತ್ಯಾದಿ ಸುಮಾರು ಜೈನ ಧರ್ಮದ ಮೂಲ ತತ್ವಗಳು ಅದನ್ನು ಪರಿಚಯ ಮಾಡಿಕೊಡ್ತಾರೆ. ಅದರಲ್ಲಿ ಯಾವುದಾದ್ರು ಕೆಲವು ಭಾಗಗಳ ಪ್ರಶ್ನೆ ಇರುತ್ತೆ. ಅದರಲ್ಲಿ ಇಷ್ಟನೆಯದು ಯಾವುದು ಅಂತ ಕೂಡ ಕೇಳ್ಬೋದು. ಅಥವಾ ದ್ರವ್ಯಾನು ಯೋಗಶಾಸ್ತ್ರ, ಇದರೊಳಗೆ ಆಗಮ ಮತ್ತು ಆಧ್ಯಾತ್ಮ ಅಂತ ಹೇಳಿ ಎರಡು ಭಾಗವನ್ನು ಮಾಡಿ ಅದನ್ನು ಒಂದು ಟೇಬಲ್ ಕೂಡ ಹಾಕಿ ನಿಮಗೆ ತಿಳಿಸಿ ಕೊಟ್ಟಿದ್ದಾರೆ. ಈ ಭಾಗ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾದ ಭಾಗ. ಇದರಲ್ಲೂ ಅಷ್ಟೇ ವಿಶ್ಲೇಷಣೆ, ವಿಮರ್ಶೆ, ಚರ್ಚೆ ಏನೂ ಇರೋದಿಲ್ಲ. ಕೇವಲ ಮಾಹಿತಿಯನ್ನಷ್ಟೇ ನೀವು ಪಕ್ಕ ತೆಗೆದು ಇಟ್ಕೊಳ್ಬೇಕಾಗತ್ತೆ. ಯಾರು, ಏನು, ಯಾವುದು ಮತ್ತು ಯಾವ ತತ್ವ, ಯಾವ ಹೆಸರಿನಿಂದ ಅದು ಯಾರ ಕಡೆಯಿಂದ ಅದು ಪ್ರಚಾರಕ್ಕೆ ಬಂತು ಮತ್ತು ಅದರ ಮೂಲ ಆಶಯ ಏನಾಗಿದೆ ಅನ್ನುವುದನ್ನು ನಾವು ಗಮನಿಸ್ತೀವಿ. ಇನ್ನು ಇದರೊಳಗೆ ಈ ಒಂದು ಜೈನ ಧರ್ಮಕ್ಕೆ ತಾತ್ವಿಕ ವಿಚಾರಗಳ ಭಾಗ ಮುಗಿದ ನಂತರದಲ್ಲಿ ನಿಮಗೆ ಮುಂದಿನ ಒಂದು ಭಾಗ ಅದು ಜೈನ ಕಲೆಗಳ ಪ್ರಮುಖ ಸ್ಮಾರಕಗಳು. ನಾನು ಆಗಲೇ ಹೇಳಿದ್ನಲ್ಲ, ಜೈನ ಕಲೆ, ಜೈನ ಸಾಹಿತ್ಯ ಬೆಳೆದಿರೋದು, ಜೈನ ಕಲೆ ಬೆಳೆದಿರೋಂಥದ್ದು, ಜೈನ ಧಾರ್ಮಿಕ ಕೇಂದ್ರಗಳಾಗಿ ಬೆಳೆದಿರ್ತಕ್ಕಂತಹ ಕರ್ನಾಟಕದ ಒಂದು ಜೈನ ಸ್ಮಾರಕಗಳು ಯಾವುದು ಅಂತ ಹೇಳಿ ತಿಳ್ಕೊಳ್ಬಹುದಾದರೆ ಅದು ಶ್ರವಣಬೆಳಗೊಳ ಇರ್ಬೋದು. ಸಾಂಸ್ಕೃತಿಕ ರಾಜಧಾನಿಯಾಗಿ ಅದರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು, ವಿಂಧ್ಯಗಿರಿಯ ಆ ಒಂದು ವೈಭವ, ಶ್ರವಣಬೆಳಗೊಳದಲ್ಲಿ ಎಲ್ಲ ಭಾಗವನ್ನು ತಿಳ್ತಾರೆ. ಜೊತೆಗೆ ಪಶ್ಚಿಮ ಭಾರತದ ಕೆಲವು ಕಲಾ ಕೇಂದ್ರಗಳು ಯಾವ್ಯಾವುದು ಅನ್ನುವಂಥದ್ದನ್ನು ತಿಳ್ಕೊಬೋದು. ಗಿರಿನಾರ ಇರ್ಬೋದು, ಮೌಂಟ್ ಅಬು ಇರ್ಬೋದು. ಇಂತಹ ಪ್ರಾಚೀನ ಜೈನ ಧರ್ಮದ ಮುಖ್ಯ ಕೇಂದ್ರಗಳಾಗಿದ್ದು ಇವತ್ತಿಗೂ ಕೂಡ ಆ ಜೈನ ಧರ್ಮದ ಆ ಒಂದು ಬೆಳವಣಿಗೆಗೆ ಮತ್ತು ಅದರ ಉಳಿವಿಗೆ ಮತ್ತು ಅಲ್ಲಿನ ಆ ಒಂದು ಜೈನ ಸಿದ್ಧಾಂತಗಳ ಪ್ರಚಾರಕ್ಕೆ ಅವು ಸಹಾಯವನ್ನು ಮಾಡಿದೆ ಮತ್ತು ಕಲೆಗಳ ತವರೂರಾಗಿದೆ. ಅಂಥ ಪ್ರದೇಶಗಳ ಪರಿಚಯ ನಿಮಗೆ ಇಲ್ಲಿ ಸಿಗುತ್ತೆ. ಇದರಲ್ಲಿ ಕೊಟ್ಟಿರುವ ಎಲ್ಲ ಪ್ರದೇಶಗಳದ್ದು ಮಾಹಿತಿ ಪಡ್ಕೊಂಡು ಯಾವುದಾದ್ರೂ ಒಂದು ಪ್ರದೇಶದ ಬಗ್ಗೆ ಖಂಡಿತ ಪ್ರಶ್ನೆ ಇದ್ದೇ ಇರುತ್ತೆ ಪ್ರಮುಖವಾದಂಥದ್ರ ಬಗೆಗೆ. ಇದಿಷ್ಟು ಪಠ್ಯಕ್ರಮ 1ರಲ್ಲಿ ಬರ್ತಕ್ಕಂಥದ್ದು, ಅಂದರೆ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬರ್ತಕ್ಕಂತಹ ಒಂದು ಪಠ್ಯ ವಿಚಾರ. ಸ್ನೇಹಿತರೆ, ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ಕೊಳ್ತೀನಿ. ಇದು ನಿಮ್ಮ ಪಠ್ಯದ ಪರಿಚಯವನ್ನು ನಾನು ಮಾಡಿ ಕೊಟ್ಟಿದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಪಠ್ಯದ 2ನೇ ಭಾಗ ಏನಿದೆ, ಪಠ್ಯ ಸಾಮಗ್ರಿ, ಅದು ದ್ವಿತೀಯ ಪ್ರಶ್ನೆ ಪತ್ರಿಕೆ 2, ಅದರ ಅಲ್ಲಿ ಬರುವಂತಹ ಮಾಹಿತಿಗಳೇನು ಮತ್ತು ಅದನ್ನು ನೀವು ಹೇಗೆ
ಉತ್ತರಗಳನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ, ಹೇಗೆ ನಿಮ್ಮ ಪರೀಕ್ಷಾ ತಯಾರಿ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ನಾನು ಮುಂದಿನ ತರಗತಿಯಲ್ಲಿ ತಿಳಿಸಿಕೊಡ್ತೇನೆ. ನಮಸ್ಕಾರ.